could make some kind of a correction in the fares. Calibration ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು we have been able to find out that in cases where the jumps have been more than 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟು 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಂತ ಕೆಲವು ಜನರು ಆಕ್ರೋಶ ಕೊಡ್ತಾ ಇದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 ರೂಪೀಸ್, ಕೆಲವರು 22ನಲ್ಲಿ ಇಟ್ ಇಸ್ ಕಾನ್ ಅಪ್ ಟು 50 ರೂಪೀಸ್ ಅಂತ ಹೇಳಿಬಿಟ್ಟು ಸೊ ಆ ಥರ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಸೊ ಇಟ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬಿನ್ ಅ ಜಂಪ್ ಫ್ರಮ್ ಒನ್ ಸ್ಟೇಜ್ ಟು ದಿ ಅದರ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ ಒನ್ ಸ್ಟೇಜ್. ಅನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಅವರು ಮತ್ತು ನಮ್ಮ DCM, ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಅನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ, ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ, ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡ್ಬಂದಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಅನಾಮಲೀಸ್ ಅಥವಾ ನಾಟ್ ಅನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬೀನ್ ಮೋರ್ ದ್ಯಾನ್ 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟು 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಂತ ಕೆಲವು ಜನರು ಆಕ್ರೋಶ ಕೊಡ್ತಾ ಇದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 ರೂಪೀಸ್, ಕೆಲವರು 22ನಲ್ಲಿ ಇಟ್ ಇಸ್ ಕಾನ್ ಅಪ್ ಟು 50 ರೂಪೀಸ್ ಅಂತ ಹೇಳಿಬಿಟ್ಟು ಸೊ ಆ ಥರ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಸೊ ಇಟ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬಿನ್ ಅ ಜಂಪ್ ಫ್ರಮ್ ಒನ್ ಸ್ಟೇಜ್ ಟು ದಿ ಅದರ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ ಒನ್ ಸ್ಟೇಜ್. ಅವರು ಮತ್ತು ನಮ್ಮ DCM, ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಅನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ, ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ, ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡ್ಬಂದಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಅನಾಮಲೀಸ್ ಅಥವಾ ನಾಟ್ ಅನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬೀನ್ ಮೋರ್ ದ್ಯಾನ್ that aspect, as much as what we would like to say is that there has been a certain methodology on the basis of which the committee has given the report, which we are following. The fair fixation committee reports have been given and that is final and binding for the metro as of now. Basically we were doing when we were looking at the slabs and when they were merging, there were some errors creeping up which we sorted out. This is something which which is there. We will definitely take it up in future with the committee. We have raised the issues of some of the points which have come about ಪ್ರಯಾಣಿಕರ ದರ ಬಗ್ಗೆ ಏನೆಲ್ಲ ಬಂದಿದೆ. ವಿ ಹ್ಯಾವ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ ವಿಜಯ್, ನಾವು ಗಮನಿಸ್ತಾ ಇದ್ದೀವಿ ಈಗ ದುಪ್ಪಟ್ಟು ಏರಿಕೆ ಆದದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 46% ಹಾಗೆ ಇರುತ್ತೆ, 90 ರೂಪಾಯಿ ಮ್ಯಾಕ್ಸಿಮಮ್ ಕೂಡ ಹಾಗೆ ಇರುತ್ತೆ ಅಂತ. ಸೊ ಈಗ ರಿಲೀಫ್ ಆಗಿದ್ದು ಯಾವ ರೀತಿ ಮತ್ತು ಇದು ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ?
ಶ್ರೀಪಾದ್, BMRCಲಿ MD ಅವರು ಪತ್ರಿಕಾಗೋಷ್ಠಿಯಲ್ಲಿ ದರ ಏರಿಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡ್ಕೊಂಡ್ರು. ಅಂದ್ರೆ ದರ ಏರಿಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣ ಕೂಡ ಆ ದರ ಏರಿಕೆನ ಇಳಿಸೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಒಂದಷ್ಟು ಈಗ ಕೆಲವೊಂದು ಒಂದು ಸ್ಟಾಪ್ ಇಂದ ಇನ್ನೊಂದು ಸ್ಟಾಪ್ಗೆ ಡಬಲ್ ಜಂಪ್ ಆಗಿದೆ ದರ ಏರಿಕೆ ಸಂಬಂಧಪಟ್ಟ. ಅದೊಂದು ಸಾಕಷ್ಟು ಕೂಡ ಅದೊಂದಷ್ಟು ವ್ಯಾಪಕ ಆಕ್ರೋಶ ಆಗ್ತಾ ಇತ್ತು. ಈಗ 10 ರೂಪಾಯಿ ಇರುವಂತ ಜಾಗದಲ್ಲಿ ಇದರಲ್ಲಿ ಒಂದು ಸ್ಟಾಪ್ಗೆ ಅದರಲ್ಲಿ ಡಬಲ್ ಒಂದು ಮುಂದಿನ ಸ್ಟಾಪ್ಗೆ 20 ರೂಪಾಯಿ ಆಗಿರುವಂತದ್ದು, ಅಂದ್ರೆ ಡಬಲ್ ಆಗಿರುವಂತದ್ದು. ಅದನ್ನ ಪರಿಶೀಲನೆ ಮಾಡಿ ಒಂದಷ್ಟು ಇಳಿಕೆ ಮಾಡೋ ಸಂಬಂಧಪಟ್ಟಂತ ಹೇಳಿದ್ರು. ಆದ್ರೆ ಟೋಟಲ್ ಆಗಿ ಮತ್ತು ಸಮಗ್ರವಾಗಿ ಓವರ್ ಆಲ್ ಆಗಿ ದರ ಏರಿಕೆ ಏನು ಸಾರ್ವಜನಿಕರು ಏನು ನಿರೀಕ್ಷೆ ಇತ್ತು, ದರ ಏರಿಕೆ ಕಡಿಮೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಪ್ಪಿಗೆ ಸೂಚಿಸಿಲ್ಲ. ಆದ್ರೆ ಈಗ ಮತ್ತು ದರ ಏರಿಕೆ ಸಂಬಂಧಪಟ್ಟಂತೆ ಸ್ಟಾಪ್ ಟು ಸ್ಟಾಪ್ ಅಂದ್ರೆ ನಿಲ್ದಾಣದಿಂದ ನಿಲ್ದಾಣಕ್ಕೆ ಎಷ್ಟು ಚಾರ್ಜ್ ಇದೆ ಅನ್ನೋ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅದನ್ನ ಪ್ರಕಟ ಮಾಡ್ತೀನಿ ಅಂತ BMRC ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಅದು ಪ್ರಕಟ ಆದ ನಂತರ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ. ಆದ್ರೆ ಈಗ ಸಾರ್ವಜನಿಕರು ಏನು ಆಕ್ರೋಶ ವ್ಯಕ್ತಪಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಕಡಿಮೆ ಮಾಡುವಂತ ಸಾಧ್ಯತೆ ಕಡಿಮೆ ಇರುವಂತದ್ದು ನೋಡ್ಬೇಕು. ಈಗ ಜಂಪ್ ಟು ಸಿಗ್ನಲ್ ಜಂಪ್ ಆಗಿರುವಂತ ಅಂದ್ರೆ ಏನ ಸ್ಟಾಪ್ ಟು ಸ್ಟಾಪ್ ಜಂಪ್ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಎಷ್ಟು ಕಡಿಮೆ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಕೊಟ್ಟಿರುವಂತದ್ದು. ಈಗ ಮತ್ತೊಮ್ಮೆ ಸಭೆ ನಡೆಸಿ ಆ ಚಾರ್ಟ್ ಅನ್ನ ಅಂದ್ರೆ ದರ ಪಟ್ಟಿಯನ್ನು ಬಿಡುಗಡೆ ಮಾಡಿದ ನಂತರ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಶ್ರೀಪಾದ್, ಓಕೆ ವಿಜಯ್, 46% ಬಗ್ಗೆನೇ ಜನರಲ್ಲಿ ಆತಂಕ ಇದ್ದದ್ದು, 46% ಏಕಾಏಕಿ ಜಾಸ್ತಿ ಮಾಡಿದ್ದು ಅನ್ನುವಂಥದ್ದೇ ಚರ್ಚೆ ಆಗ್ತಾ ಇರೋದು. ಸೊ ಈ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಚರ್ಚೆ ಆಗ್ಲಿಲ್ವಾ? ಇದರಲ್ಲಿ ನಾವು ಕಡಿಮೆ ಆಗುವ ನಿರೀಕ್ಷೆಯನ್ನ ಮಾಡಬಹುದಾ ಹೇಗೆ ಅಂತ? ಶ್ರೀಪಾದ್, ಎಕ್ಸಾಕ್ಟ್ಲಿ ಇದೇ ಈಗ ಸಾರ್ವಜನಿಕರಲ್ಲಿ ಆಕ್ರೋಶ ಇರುವಂತದ್ದು 46% ಹೈಕ್ ಮಾಡಿರೋ ಸಂಬಂಧಪಟ್ಟಂತೆ. ಆದ್ರೆ ಈ ಸಂಬಂಧಪಟ್ಟಂತೆ ಒಂದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗ್ಗೆ ಕೂಡ ಟ್ವೀಟ್ ಅನ್ನ ಮಾಡಿದ್ರು. BMRC MDಗೆ ಸಂಬಂಧಪಟ್ಟಂತೆ ಅದನ್ನ ತಿಳಿಸಿದ್ದೇನಂತ, ಅಂದ್ರೆ ಸೂಚನೆ ನಿರ್ದೇಶನ ಕೊಟ್ಟಿಲ್ಲ, ಅದು ಕಡಿಮೆ ಮಾಡೋ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟು ಏನು ತಿಳಿಸಿದ್ದೇನೆ, ಈ ಬಗ್ಗೆ ಕಡಿಮೆ ಮಾಡೋ ಸಂಬಂಧಪಟ್ಟಂತೆ ಮಾತಾಡಿದ್ದೇನೆ ಅಂತ. ಈಗ ಕೇಂದ್ರ ಅಂದ್ರೆ ಅಧಿಕಾರಿಗಳು ಹೇಳೋ ಪ್ರಕಾರ ಏನು ದರ ಏರಿಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಮಾಡಿ ಆ ಸಮಿತಿಯಿಂದ ವರದಿಯನ್ನು ತೆಗೆದುಕೊಂಡು ನಾವು ದರ ಏರಿಕೆ ಮಾಡಿರುವಂತ ಹೇಳುವ ಮೂಲಕ ಯಾವುದೇ ಕಾರಣ ಕೂಡ ದರ ಇಳಿಕೆ ಇಲ್ಲ ಅಂತ ಹೇಳುವಂಥದ್ದು. ಈಗ ಪ್ರಶ್ನೆ ಬಂದಿರುತ್ತದೆ ಕೆಲವು ಕಡೆ ಏನು 100% ಒಂದೊಂದು ಹೆಂಗೆ ಕಡಿಮೆ ಮಾಡ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಕೂಡ ಈಗ ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು. ಅದು ದರ ಪಟ್ಟಿ ಪ್ರಕಟ ಆದ ಬಳಿಕ ಅದರ ಸ್ಪಷ್ಟ ಚಿತ್ರಣ ಮತ್ತು ಎಷ್ಟು ಕಡಿಮೆ ಆಗಿದೆ, ಎಷ್ಟು ಕಡಿಮೆ ಮಾಡಬಹುದು ಅನ್ನೋದೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಏನೀಗ 46% ಜಾಸ್ತಿ ಆಗಿರುವಂತದ್ದು ಮತ್ತು ಜೊತೆಗೆ ಏನು 10 ರೂಪಾಯಿಂದ 90 ರೂಪಾಯಿವರೆಗೂ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಜನರೆಲ್ಲ ಕಡಿಮೆ ಮಾಡುವಂತದ್ದು ಸಾಧ್ಯತೆ ಕಡಿಮೆ ಇರ್ತದೆ, ಕಡಿಮೆ ಮಾಡೋದಿಲ್ಲ ಅಂತ ಕೂಡ ಹೇಳಿರುವಂತದ್ದು ಮತ್ತು ನಷ್ಟದ ಸಂಬಂಧಪಟ್ಟಂತೆ ಕೂಡ ಮಾತಾಡಿರುವಂತದ್ದು. ಶ್ರೀಪಾದ್, ಓಕೆ ವಿಜಯ್, ಈಗ ಇದೇ 46% ಜಾಸ್ತಿ ಆಗಿರೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ರಾಜಕೀಯ ಕಲಹಕ್ಕೂ ಕೂಡ ಕಾರಣ ಆಗಿದೆ. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹೊರಿಸ್ತಾ ಇದ್ದಾರೆ, ನೋಡಿ ಅವರಿಗೆ ಜನಸಾಮಾನ್ಯರ ಬಗ್ಗೆ ಕಾಳಜಿನೇ ಇಲ್ಲ, 46% ಏರಿಕೆ ಮಾಡಿದ್ರು ಅಂತ. ಇವನ್ ತೇಜಸ್ವಿ ಸೂರ್ಯ ಕೂಡ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ವಿಚಾರವಾಗಿ. ಮೋದಿ ಮುಖವಾಡವನ್ನು ಧರಿಸಿ ಮೆಟ್ರೋದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಸೊ ಇದನ್ನ ಈಗ ರಾಜಕೀಯ ಪಕ್ಷಗಳು ಯಾವ ರೀತಿ ನೋಡ್ತಾ ಇವೆ? ಎಸ್ಪೆಷಲಿ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿದೆಯಾ ಹೇಗೆ? ಶ್ರೀಪಾದ್, ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಕೂಡ ಅದು ಏನು ರಾಜಕೀಯವಾಗಿ ತಿರುವನ್ನ ತೆಗೆದುಕೊಂಡಿರೋದು, ಈಗಲೂ ಕೂಡ ತಿರುವನ್ನ ತೆಗೆದುಕೊಂಡಿರೋದು. ಒಂದ್ ಕಡೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಕೇಂದ್ರ ಸರ್ಕಾರ BJP ಹೇಳ್ತಾ ಇರುವಂತದ್ದು, ಇದು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನಿಜವಾದ ಅಂಶ ಇರುವಂತದ್ದು ಮತ್ತು ಒಂದಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎರಡೂ ಕೂಡ ಜವಾಬ್ದಾರಿ ಇರುವಂತದ್ದು. ಯಾಕಂದ್ರೆ ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಂದ್ರೂ ಕೂಡ ಆ ಸಮಿತಿ ಮಾಡುವ ಸಂಬಂಧಪಟ್ಟಂತೆ, ಆದ್ರೆ ರಾಜ್ಯ ಸರ್ಕಾರ ಶಿಫಾರಸಿನ ಮೇರೆಗೆ ಅದು ಸಮಿತಿ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು BJPಯ ಆರೋಪ ಆಗಿರುವಂತದ್ದು. ಮತ್ತು ಇದು ಒಟ್ಟಾರೆಯಾಗಿ BJP ಮತ್ತು JDS ನಡುವಿನ, BJP ಮತ್ತು ಕಾಂಗ್ರೆಸ್ ನಡುವಿನ ಒಂದು ಏನು ಆ ರಾಜಕೀಯ ಆರೋಪ ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗಿರೋದು ಕೂಡ ಸತ್ಯ ಇರುವಂತದ್ದು. ಈಗ ಕೇಂದ್ರ ಸರ್ಕಾರ ಮಾಡಿದೆಯೋ ಅಥವಾ ರಾಜ್ಯ ಸರ್ಕಾರ ಮಾಡಿದೆಯೋ ಅನ್ನೋದಕ್ಕಿಂತ ಬಹಳ ಪ್ರಮುಖವಾಗಿ ದರ ಏರಿಕೆ ಆಗಿರುವಂತ ಹಿನ್ನೆಲೆ ಇದರ ಸಂಕಷ್ಟ ಸಿಲುಕಿರುವಂತದ್ದು ಜನಸಾಮಾನ್ಯರು. ಇದು ಮತ್ತು ಜೊತೆಗೆ ಇದು ರಾಜಕೀಯ ತಿರುವನ್ನ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈಗ ಅದು ಯಾರ ಜವಾಬ್ದಾರಿ ಇರುತ್ತೆ ಅಥವಾ ಇದಕ್ಕೆ ಯಾರು ಕಾರಣಕರ್ತರು ಅನ್ನೋದು ಕೂಡ ಈಗ ಒಂದಷ್ಟು ಸ್ಪಷ್ಟ ಚಿತ್ರಣ ಹೊರ ಬೀಳಬೇಕಾಗಿದೆ. ಆದ್ರೆ BJP ಮತ್ತು ಕಾಂಗ್ರೆಸ್ ನಡುವಿನ ಒಂದು ವಾಕ್ಸಮರ ಏನಿದೆ ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ, ಅದು ರಾಜಕೀಯವಾಗಿ ಈ ಪ್ರಕರಣ ಈ ಒಂದು ಮೆಟ್ರೋ ದರ ರಾಜಕೀಯ ತಿರುವನ್ನು ತೆಗೆದುಕೊಂಡಿರುವಂತದ್ದು. ಶ್ರೀಪಾದ್,